ಪುನೀತ್ ನಿಂದೇನಿದೆ ಇವತ್ತು? ಏನು ತೊಗೊಂಡು? ವರ್ಕ್ ಅಂತ ತೊಗೊಂಡಿದೀಯ. ವರ್ಕ್ ಅಂದರೆ ಬರೀ ಕೆಲಸ ಅಲ್ಲ, ಕೆಲಸ ಮಾಡು ಅಂತ ಆಗುತ್ತೆ. ವರ್ಬ್ ಅಂದ ಕೂಡಲೇ ಏನು? ಕ್ರಿಯೆಯನ್ನು ಸೂಚಿಸುವಂಥದ್ದು, ಹೌದಾ? ಯಾವಾಗಲೂ ಅದು ಯಾವ ಥರ ಇರಬೇಕು? ಮಾಡುತ್ತೇನೆ, ತಿನ್ನುತ್ತೇನೆ, ಕಾರ ಲಾಸ್ಟ್ ಬಂದಿರಬೇಕು. ಕೊಡುತ್ತೇನೆ, ಹೇಳುತ್ತೇನೆ, ಅದೇ ಥರ ಬರೆಯುತ್ತೇನೆ, ಬರೆಯು, ಆ ಥರ ಏನು ಬರ್ತಾವಲ್ಲ ಅವೆಲ್ಲ ಕೆಲಸ ಮಾಡು. ಬರೀ ಕೆಲಸ ಅಂದರೆ ಅದೇನಾಗುತ್ತೆ? ವರ್ಕ್ ಅಂತ ಅಂದರೆ ನೌನ್ ಆಗುತ್ತೆ, ನೌನ್ ಅಥವಾ ಎಡ್ಜೆಕ್ಟಿವ್ ಆಗುತ್ತೆ. ಅರ್ಥ ಆಗ್ತದ? ಅದನ್ನು ಎಡ್ಜೆಕ್ಟಿವ್ ಅಥವಾ ನೌನ್ ಅಂತ ಕರಿತೀವಿ ನಾವು. ಡಿಕ್ಷನರಿ ತೆಗೆದು ನೋಡು ಒಂದ್ಸರಿ. ಡಿಕ್ಷನರಿನಲ್ಲಿ ವರ್ಕ್ ಅಂತ ಕೊಟ್ಟಿರ್ತಾರೆ. ವರ್ಕ್ದು ಮೀನಿಂಗು ಒಂದು ಕಡೆ ಕೆಲಸ ಅಂತ ಕೊಟ್ಟು ಅದನ್ನು ವರ್ಬ್ ಅಂತ ಕೊಡ್ತಾರೆ, ಬ್ರಾಕೆಟಲ್ಲಿ ವರ್ಬ್ ಅಂತ ಕೊಡ್ತಾರೆ. ಇನ್ನೂ ಒಂದು ಕಡೆ ಕೆಳಗಡೆ ಏನು ಮಾಡಿರ್ತಾರೆ? ಎಡ್ಜೆಕ್ಟಿವ್ ಆರ್ ನೌನ್ ಅಂತ ಕೊಟ್ಟಿರ್ತಾರೆ. ಯಾಕೆ ಹೇಳೋ? ಕೆಲಸ ಅಂದರೆ ಅದೇನಾಗುತ್ತೆ? ನೌನ್ ಅನ್ಸ್ಕೊಳ್ಳುತ್ತೆ. ಅದನ್ನೇ ಕೆಲಸ ಮಾಡು ಅಂತಂದು. ಈಗ ಕೆಲಸುತ್ತೇನೆ ಅಂತೀವೇನು? ಕೆಲಸ ಮಾಡುತ್ತೇನೆ ಅಂತೀವಿ. ಈಗ ಕೆಲಸ ಅಂತ ಬರೆದ್ಬಿಟ್ರೆ ಕೆಲಸ ಮಾಡು ಅನ್ನೋದು ಬಂತಲ್ಲ, ಅದಕ್ಕೆ ಕರೆಕ್ಟ್. ಆದರೆ ಇದೊಂದು ನಿನಗೆ ಅದು ಗೊತ್ತಾಗಲಿ ಅಂತ ಇದೊಂದು ಹೇಳಿದ್ದೀನಿ. ನೆಕ್ಸ್ಟ್ ಏಕವಚನ, ಬಹುವಚನ, SVO ಹಾಕ್ಕೊಂಡಿದೆಯಾ? ನೆಕ್ಸ್ಟ್ ಫಸ್ಟ್ ಪರ್ಸನ್. ಇದನ್ನು ಪ್ರತಿ ಸರಿ ಹಾಕೋದು ಬೇಕಿಲ್ಲ, ಥರ್ಡ್ ಪರ್ಸನ್, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ. ಈಗ ಫಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಅಷ್ಟೇ ಇದು ಮಾಡಿದ್ದು. ಐ ವರ್ಕ್, ನಾನು ಐ ಪೇಂಟ್ ಅಂದರೂ ಕೂಡ, ಪೇಂಟ್ ಅಂದರೆ ಏನು? ಬಣ್ಣ ಹಚ್ಚು. ಬರೀ ಪೇಂಟ್ ಅಂದರೆ ಬಣ್ಣ. ಪೇಂಟ್ ಅಂತ ಅಂದಾಗ, ನೌನ್ ಅಂದಾಗ ಅದೇನಾಗುತ್ತೆ? ಬಣ್ಣ ಅಷ್ಟೇ ಆಗುತ್ತೆ. ಅದನ್ನೇ ನೀನು ವರ್ಬ್ ಆಗಿ ತೊಗೊಳ್ತೀನಿ ಅಂದಾಗ, ವರ್ಬ್ ಆಗಿ ಬಂದಾಗ ಅದೇನಾಗುತ್ತೆ? ಬಣ್ಣ ಹಚ್ಚು. ಐ ಪೇಂಟ್, ನಾನು ಬಣ್ಣ ಹಚ್ಚುತ್ತೇನೆ. ವಿ ಪೇಂಟ್, ನಾವು ಬಣ್ಣ ಹಚ್ಚುತ್ತೇವೆ. ಆ ಥರ ಬರುತ್ತೆ. ಸರಿ, ಈಗ ನೀನು ಇದನ್ನು ಬರ್ದಿಯಲ್ಲ, ಹೇಳ್ತೀಯಾ? ನೋಡ್ಲಾರ್ದ ಹೇಳ್ತೀಯಾ? ಸರಿ, ಹೇಳ್ಕೊತ ಹೋಗು, ನಾನು ಚೆಕ್ ಮಾಡ್ತಾ ಹೋಗ್ತೀನಿ. ಹಾಗೆ ನೋಡಬೇಡ, ನೋಡದೆ ಮಾಡು. ಐ ವರ್ಕ್, ನಾನು ಕೆಲಸ ಮಾಡುತ್ತೇನೆ. ವಿ ವರ್ಕ್, ನಾವು ಕೆಲಸ ಮಾಡುತ್ತೇವೆ. ಗುಡ್. ಯು ವರ್ಕ್, ನೀನು ಕೆಲಸ ಮಾಡುತ್ತೀವಿ. ಯು ವರ್ಕ್, ನಾವು ಕೆಲಸ ಮಾಡುತ್ತೇವೆ. ಯು ವರ್ಕ್ಸ್, ನಾವು ಕೆಲಸ ಮಾಡುತ್ತೇವೆ. ಯು ವರ್ಕ್ಸ್ ಯಾಕೆ ಬರುತ್ತೆ? ಯು ವರ್ಕೆ ಬರುತ್ತೆ, ವರ್ಕೆ ಬರುತ್ತೆ. ಯು ಸೆಕೆಂಡ್ ಪರ್ಸನ್ ಅಲ್ವಾ? ಕ್ಲಾಸ್ ರೂಮಲ್ಲಿ ಇಡು. ನೀವು ಕೆಲಸ ಮಾಡುತ್ತೀರಿ. ಮಾಡುತ್ತೀ ಅಂತ ಹೇಳಿದಿ, ನಾವು ಅಂತ ಹೇಳಿದಿ, ನೀನು ಯು ಅಂತ ಬಂದಿದ್ದಿ. ನೀನು ಸರಿ, ಅದೇ ಅದನ್ನ ಹೇಳುವಾಗ ಯು ವರ್ಕ್, ನಾವು ಅಂತ ಹೇಳಿದಿ ನೀನು, ನಾವು ಅಲ್ಲ, ನೀವು. ಈ ವರ್ಕ್, ಅವನು ಕೆಲಸ. ಈ ವರ್ಕ್ ಥರ್ಡ್ ಪರ್ಸನ್. ಈ ವರ್ಕ್ಸ್, ಅವನು ಕೆಲಸ ಮಾಡುತ್ತಾನೆ. ದೇ ವರ್ಕ್, ಅವರು ಕೆಲಸ ಮಾಡುತ್ತಾರೆ. ಶಿ ವರ್ಕ್ಸ್, ಅವರು ಕೆಲಸ ಮಾಡುತ್ತಾರೆ. ಶಿ ಅಂದ್ರೆ ಯಾರು? ಅವಳು. ಅವಳು ಕೆಲಸ ಮಾಡುತ್ತಾಳೆ. ದೇ ವರ್ಕ್, ಅವರು ಕೆಲಸ ಮಾಡುತ್ತಾರೆ. ಇಟ್ ವರ್ಕ್ಸ್, ಅದು ಕೆಲಸ ಮಾಡುತ್ತದೆ. ದೇ ವರ್ಕ್, ಅವು ಕೆಲಸ ಮಾಡುತ್ತವೆ. ರಾಮ ವರ್ಕ್, ರಾಮ ಕೆಲಸ ಮಾಡುತ್ತಾನೆ. ಅಲ್ಲಿ ಕ್ಲಾಸಲ್ಲಿ ಇಡ್ರಿ. ರಾಮ ಆ್ಯಂಡ್ ರವಿ ವರ್ಕ್, ರಾಮ ಮತ್ತು ರವಿ ಕೆಲಸ ಮಾಡುತ್ತಾರೆ. ಸರಿ, ಈಗ ನಿನಗೆ ಏನಾಗ್ತಾ ಇದೆ? ಎಸ್ ಅನ್ನೋದನ್ನ ಮರಿತಾ ಇದೀಯ, ಸ್ವಲ್ಪ ಅಭ್ಯಾಸ ಮಾಡ್ಕೋ. ಥರ್ಡ್ ಪರ್ಸನ್ದು ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ? ಈಗ ಸಿಂಗುಲರ್ ಇದ್ದಲ್ಲಿ ಮಾತ್ರ ಎಸ್ ಬರಿಬೇಕು ಅಂತ ಹೇಳಿದ್ದೀನಿ. ಕೆಲವೊಂದು ಏನು ಮಾಡ್ಕೊಂಡ್ಬಿಡ್ತಾರೆ, ನಾವೀಗ ಸಿಂಗುಲರ್ ಪ್ಲೂರಲ್ ಹೇಗೆ ಯೂಸ್ ಮಾಡ್ತೀವಿ ಹೇಳು? ಸಿಂಗುಲರ್ ಇದ್ದಾಗ ಏನು ಮಾಡ್ತಿದ್ವಿ? ಬರೀ ಏಕವಚನ ಹೇಳುವಾಗ ಇದು ಬುಕ್ ಅಂತ ಇತ್ತು ಅಂತ ಇಟ್ಕೊ, ಬುಕ್ಸ್ ಅಂತ ಪ್ಲೂರಲ್ಗೆ ಹೇಳ್ತೀವಿ ನಾವು, ಹೌದಾ? ಆದರೆ ಎಸ್ ಅನ್ನೋದು ಪ್ಲೂರಲ್ಗೆ ಹಚ್ತೀವಿ. ಇಲ್ಲಿ ಸಿಂಗುಲರಲ್ಲಿ ಹಚ್ಚಕತ್ತೀವಲ್ಲ ಅಂತ ಹೇಳ್ಬಿಟ್ಟು ಸಿಂಗುಲರ್ ತಪ್ಪು, ಪ್ಲೂರಲ್ಗೆ ಹಚ್ಚಬೇಕು ಅಂತ ದೇ ವರ್ಕ್ಸ್ ಅಂತ ಅಂದ್ಬಿಡ್ತಾವೆ ಕೆಲವೊಂದಿಷ್ಟು. ಆ ಥರ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಅಲ್ಲಿ ಬರೋದಿಲ್ಲ. ಇದು ಏನು ಅಂದರೆ ಗ್ರಾಮರ್ ವೈಸ್ ಇದು ಏನಾಗುತ್ತೆ, ಇಲ್ಲಿ ಎಸ್ ಬರುತ್ತೆ. ಅದು ಗ್ರಾಮರ್ ಅಲ್ಲ, ಅದು ಜಸ್ಟ್ ಏನು ಅಂತಂದರೆ ಏಕವಚನ ಬಹುವಚನ, ಅಲ್ಲಿ ಬೇರೆ ಇಲ್ಲಿ ಬೇರೆ. ಅರ್ಥ ಆಯ್ತಾ? ಇದೊಂದು ಸರಿಯಾಗಿ ತಲೆಯಲ್ಲಿ ಇಟ್ಕೊಳ್ರಿ. ಸರಿ, ಆದಷ್ಟು ಟ್ರೈ ಮಾಡಿದ್ಯಾ? ಕೆ ಈ ಥರ ಬರಿಬೇಡ ನೀನು, ಕ ಅನ್ನ ಯಾವಾಗಲೂ ಈ ಥರ ಹಾಕಿ ಈ ಥರ ಬರಿಬೇಕು. ಹಿಂಗೆ ಮಾಡಿ ಹಿಂಗೆ ಬರೆಯೋದಲ್ಲ.
ನಿಂದಪ್ಪ ನೀನು ಮಾಡಿದ್ಯಾ? ಬರಲ್ಲ. ಗಿವ್ ಅನ್ನೋದು ವರ್ಬ್ ಇಲ್ಲಿ. ಗಿವ್ ಕೊಡು ಅನ್ನೋದು ವರ್ಬ್. ಯಾಕೋ ಅಗಸ್ತ್ಯ? ಯಾರಿಗೆ? ಇಲ್ಲಿ ವರ್ಬ್ ಏನು ಬರುತ್ತೆ ಅಂದರೆ ಗಿವ್ ಅನ್ನೋದು ವರ್ಬ್ ಆಗುತ್ತೆ. ಇಲ್ಲಿ ಏನಾಗುತ್ತೆ? ಗಿವ್ ಅಂದರೆ ಏನು? ಕೊಡು. ಏನು? ಕೊಡು. ಐ ಗಿವ್ ಎ ಪೆನ್ಸಿಲ್. ಅದಕ್ಕೆ ನಿನಗೆ ಈಗ ಆಬ್ಜೆಕ್ಟ್ ಅಂತ ಬಂದ ಕೂಡಲೇ ಕನ್ಫ್ಯೂಷನ್ ಆಯಿತು ನೋಡು. ಪೆನ್ಸಿಲ್ ಅನ್ನೋದು ಎಲ್ಲಿ ವರ್ಬ್ ಆಗುತ್ತೇನೋ ಅಂತ ಅಂದ್ಕೊಳ್ತಿದ್ದೀನಿ. ಗಿವ್ ಅನ್ನೋದು ವರ್ಬ್ ಯಾವ್ಯಾವು ಗೊತ್ತಿದಾವಲ್ಲ? ಗಿವ್, ಗೇವ್, ಗಿವನ್. ನೋಡಪ್ಪಿ, ಕೊಡು ಅಂತ ಆಗುತ್ತೆ. ಸಾತು. ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಐ ಗಿವ್ ಎ ಪೆನ್ಸಿಲ್ ಅಂತಂದರೆ ಪೆನ್ಸಿಲ್ ಹಿಂಗೆ ಬರಲ್ಲ. ಪೆನ್ಸಿಲ್. ಹೋಮ್ವರ್ಕ್ ಇಟ್ಟು ಹೋಗ್ಬಿಡು ಸಾತು. ಅಲ್ಲಿ ಇಡಪ್ಪಿ, ಬರ್ತೀನಿ ಅಲ್ಲೇ ಬರ್ತೀನಿ ಅಲ್ಲಿ. ಈ ಥರ ಪೆನ್ಸಿಲ್ ಅಂತ ಹೇಳಬೇಕು. ಕೊಡುತ್ತೇನೆ ದೀರ್ಘ ಬರಬೇಕು. ಅರ್ಥ ಆಯ್ತಾ? ನಾನು, ಇದು ಒತ್ತು ಬರಲ್ಲ. ನಾನು ಪೆನ್ಸಿಲನ್ನು. ನಿನಗೆ ಇನ್ನೂ ವಿಭಕ್ತಿ ಪ್ರತ್ಯಯಗಳು ಹೇಳಿಲ್ಲಲ್ಲ ನಾನು, ಅದರಲ್ಲಿ ಬರುತ್ತೆ ಪೆನ್ಸಿಲ್. ನೀನು ಅದಕ್ಕೆ ಅದನ್ನು ನಾಳೆ ಹೇಳ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ನಿಮಗೆ. ಇಲ್ಲ ಅಂದರೆ ಇದನ್ನೇನಿದೆ ಅಲ್ಲ ಪೆನ್ಸಿಲ್ ಅನ್ನೋದನ್ನು ಆಬ್ಜೆಕ್ಟ್ ತೊಗೊಳೋದು ಬಿಟ್ಟುಬಿಡು. ಆಬ್ಜೆಕ್ಟ್ ಬಿಟ್ಟು ಈ ಥರ ಡೈರೆಕ್ಟ್ ಇದು ಡಾನ್ಸ್, ನೃತ್ಯ ಮಾಡು ಅಂತಲೇ ತಗೋಬೇಕು. ನೃತ್ಯ ಅಂದರೆ ಇದು ನೌನ್ ಆಗುತ್ತೆ. ಬರೀ ನೃತ್ಯ ಅಂದರೆ ನೌನು. ನೃತ್ಯ ಮಾಡು ಅಂದರೆ ಅದು ವರ್ಬ್ ಆಗುತ್ತೆ. ಐ ಡಾನ್ಸ್, ನಾನು ನೃತ್ಯ ಮಾಡುತ್ತೇನೆ. ವಿ ಡಾನ್ಸ್, ನಾವು ನೃತ್ಯ ಮಾಡುತ್ತೇವೆ. ಸೊ ಇವಾಗ ಹೇಳ್ತೀವಿ ಆ ಥರ ನೋಡ್ಲಾರ್ದೆ? ನನ್ನ ಮನೆ ಹೇಳಿದ್ದೆ ತಾನೇ ಈ ಥರ ಹೇಳ್ಬೇಕು ಅಂತ. ಹೇಳು. ಐ ಡ್ಯಾನ್ಸ್, ನಾನು ನೃತ್ಯ ಮಾಡುತ್ತೇನೆ. ವಿ ಡ್ಯಾನ್ಸ್, ನಾವು ನೃತ್ಯ ಮಾಡುತ್ತೇವೆ. ಯು ಡ್ಯಾನ್ಸ್, ನೀನು ನೃತ್ಯ ಮಾಡುತ್ತೀರಿ. ಯು ಡ್ಯಾನ್ಸ್, ನೀವು ನೃತ್ಯ ಮಾಡುತ್ತೀರಿ. ಈ ಡ್ಯಾನ್ಸ್, ಅವನು ನೃತ್ಯ ಮಾಡುತ್ತಾನೆ. ಅವನು ನೃತ್ಯ ಅವಳು ನೃತ್ಯ ಮಾಡುತ್ತಾಳೆ. ಶಿ ಹಿಟ್. ಅವನು ಶಿ ಹಿಟ್. ಥರ್ಡ್ ಪರ್ಸನ್ ಸಿಂಗುಲರ್ ಬಂದಾಗ ಏನು ಮಾಡಬೇಕು? ಎಸ್. ಮತ್ತೆ ನೀನು ಈ ಡಾನ್ಸ್ ಅಷ್ಟೇ ಹೇಳಕ್ಕೆ. ಡಾನ್ಸಸ್, ಅವನು ನೃತ್ಯ ಮಾಡುತ್ತಾನೆ. ದೇ ಡ್ಯಾನ್ಸ್, ಅವರು ನೃತ್ಯ ಮಾಡುತ್ತಾರೆ. ಶಿ ಡ್ಯಾನ್ಸಸ್, ಅವಳು ನೃತ್ಯ ಮಾಡುತ್ತಾಳೆ. ದೇ ಡ್ಯಾನ್ಸ್, ಅವರು ನೃತ್ಯ ಮಾಡುತ್ತಾರೆ. ಇಟ್ ಡ್ಯಾನ್ಸಸ್, ಅದು ನೃತ್ಯ ಮಾಡುತ್ತದೆ. ದೇ ಡ್ಯಾನ್ಸ್, ಅವು ನೃತ್ಯ ಮಾಡುತ್ತವೆ. ರಾಮ ಆ್ಯಂಡ್ ರಾಜ ಡ್ಯಾನ್ಸ್, ರಾಮ ಮತ್ತು ರಾಜು ನೃತ್ಯ ಮಾಡುತ್ತಾರೆ. ರಾಮ ಆ್ಯಂಡ್ ರಾಜ ಅವರು ನೃತ್ಯ ಮಾಡುತ್ತಾರೆ. ಇಲ್ಲಿ ರಾಮ ಒಬ್ಬನೇ ಸಿಂಗುಲರ್ ತಗೋಬೇಕು. ರಾಮ ಡಾನ್ಸಸ್ ಅಂದರೆ ಒಬ್ಬನೇ ಸಿಂಗಲ್ ಇದ್ದಾಗ. ರಾಮನ ಜೊತೆ ಇನ್ನೊಬ್ಬನೇ ಯಾರಿದ್ದಾರೆ ಆವಾಗ ಪ್ಲೂರಲಲ್ಲಿ. ರಾಮ ಆ್ಯಂಡ್ ರವಿ, ರಾಮ ಆ್ಯಂಡ್ ರಾಜು, ರಾಮ, ರಾಜು ಆ್ಯಂಡ್ ರವಿ, ಮೂವರು ಎಷ್ಟು ಜನನಾದರೂ ತೊಗೋಬೋದು ಪ್ಲೂರಲಲ್ಲಿ. ಸಿಂಗುಲರ್ ಅಂತ ಬಂದಾಗ ಸಿಂಗಲ್ ಆಗಿ ಒಬ್ಬೊಬ್ಬರನ್ನೇ ತೊಗೋಬೇಕಾಗುತ್ತೆ. ರಾಮ ಡಾನ್ಸಸ್, ರವಿ ಡಾನ್ಸಸ್, ರಾಜು ಡಾನ್ಸಸ್, ಈ ಥರ ಏನಾದರೂ ಆಗಲಿ. ಇಲ್ಲಿ ರಾಮ ಆ್ಯಂಡ್ ರಾಜು ಡಾನ್ಸಸ್ ಅಂತ ಹೇಳಕ್ಕೆ ಬರಲ್ಲ ಸಿಂಗುಲರಲ್ಲಿ. ಯಾಕಂದರೆ ಇಬ್ಬರು ಆಗ್ಬಿಡ್ತಾರೆ. ಒಬ್ರಿಗಿಂತ ಹೆಚ್ಚಾದ ಕೂಡಲೇ ನಾವು ಡಾನ್ಸಸ್ ಅನ್ನೋಕ್ಕೆ ಬರಲ್ಲ. ಅಲ್ಲಿ ಡಾನ್ಸ್ ಅಷ್ಟೇ ಹೇಳಬೇಕು. ಗೊತ್ತಾಯ್ತಾ? ಸೊ ಇದನ್ನು ಇನ್ನೂ ಫಾಸ್ಟಾಗಿ ನೀನು ಮಾಡೋದನ್ನು ಕಲಿಬೇಕು. ಅರ್ಥ ಆಯ್ತಾ? ಒಂದೇ ವರ್ಬ್ ಮಾಡಿದೀಯಾ? ಜಾಸ್ತಿ ಮಾಡಿರಿ ಅಂತ ಹೇಳಿದ್ದೆ ನಾನು. ನಿನ್ನೆ ಮಾಡಿದ್ಯಾ? ಈಗ ನನಗೆ ಇನ್ನೂ ಎರಡು ಮಾಡ್ಕೊಂಡು ಬರ್ರಿ. ಈಗ ಬೇಗ ಮಾಡ್ಕೊಂಡು ಬರಬೇಕು. ನಿಮ್ಗೆ ಇನ್ನೂ ಇದೇನೇ ನೆನಪಿಲ್ಲ. ಅದ್ರ ಜೊತೆ ಥರ್ಡ್ ಪರ್ಸನ್ನು ಸಿಂಗುಲರು ನಾನು ಹೇಳ್ದಾಗ ಹೇಳ್ತೀರಿ, ನೀವಾಗೇ ಹೇಳಬೇಕು. ತಗೋ ಇನ್ನೂ 2 ಮಾಡ್ಕೊಂಡು ನಿಂದು ಮೊನ್ನೆದು ಬರ್ಕೊಂಡ್ಯಾ ಅದನ್ನು ಇನ್ನೊಂದು ಸಾರಿ? ಏನಿದು ನಿನ್ನ ಬುಕ್ಕಿಂದ ಏನು? ಐಟ್ ನಾನು ತಿನ್ನುತ್ತೇನೆ. ಈಟ್ ನಾವು ತಿನ್ನುತ್ತೇವೆ. ಯು ಈಟ್, ಯು ಕ್ಯಾಪಿಟಲ್,
ಹಾಂ ಈ ಚಿಕ್ಕದಾಗಿ ಬರಬೇಕು, ಇಷ್ಟು ದೊಡ್ಡದಲ್ಲ. ಈಟ್ಸ್ ಅವನು ತಿನ್ನುತ್ತಾನೆ, ದೇ ಈಟ್ ಅವರು ತಿನ್ನುತ್ತಾರೆ. ಮಸ್ಟ್ ಆ್ಯಂಡ್ ಶುಡ್ ಈ ಥರ ಈಕ್ವಲ್ ಆಗಿ ಬರಬೇಕು. ಹೇಳಿದೆನಾ ಇಲ್ಲ ನಿನಗೆ ಕನ್ನಡ ಬರೆಯುವಾಗ ಈ ಥರ ಬರೆಯೋದು ಹೇಳ್ತಿದ್ದೀವಿ ತಾನೇ ಕ್ಲಾಸಲ್ಲಿ? ಮತ್ತೆ ಯಾಕೆ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀರಾ? ಈ ಥರ ಇನ್ನೊಂದ್ಸರಿ ಮತ್ತೆ ಕಂಟಿನ್ಯೂ ಆಗಬಾರ್ದು. ಶೀಟ್ಸ್ ಅವಳು ತಿನ್ನುತ್ತಾಳೆ, ದೇ ಈಟ್ ಅವರು ತಿನ್ನುತ್ತಾರೆ. ಇಟ್ ಈಟ್ಸ್ ಅದು ತಿನ್ನುತ್ತದೆ, ದೇ ಈಟ್ ಅವು ತಿನ್ನುತ್ತವೆ. ರಾಜು ಈಟ್ಸ್ ರಾಜು ತಿನ್ನುತ್ತಾನೆ, ರಾಜು ಆ್ಯಂಡ್ ರವಿ ತಿನ್ನುತ್ತಾರೆ. ಬೇರೆ ಬೇರೆ ವರ್ಬ್ಸ್ ತೊಗೊಂಡು ಇನ್ನೊಂದಿಷ್ಟು ಮಾಡ್ಕೊಂಡು